ಲಕ್ಷದ ಬಗ್ಮಾಡಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ನನ್ನಲ್ಲಿ ಕೇಳುವಂಥ ಹಲವಾರು ಜನ ಒಂದು ಪ್ರಶ್ನೆ, ಸರ್ ಈ ಸ್ಥಳ ತೊಗೊಂಡ್ರೆ ನಮಗೆ ವ್ಯಾಲ್ಯೂಯೇಷನ್ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ಸೊ ಅದು ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಾವು ಹಾಕುವಂಥ ವಿಡಿಯೋ ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಓಕೆ, ನಾವು ಇವಾಗ ಒಂದು 4-5 ಪಾಯಿಂಟ್ನ ನೋಡೋಣ. ಫಸ್ಟು, ನಾವು ಒಂದು ಸ್ಥಳವನ್ನು ತೊಗೊಂಡ್ರೆ ಒಂದು 10 ಲಕ್ಷ ಇರ್ಬೋದು. ನಾವು ಎಷ್ಟು ಕಾಸು ಕಟ್ಟಬೇಕಾಗತ್ತೆ, ಎಷ್ಟು ಲೋನಲ್ಲಿ ಹೋಗ್ಬೇಕಾಗತ್ತೆ. ಇವಾಗ ಎಕ್ಸಾಂಪಲ್ 10 ಲಕ್ಷ ಇದ್ದರೆ ಅರ್ಧ ಭಾಗ ನಾವು ಕಾಸು ಕಟ್ಟಬೇಕು, ಒಂದು 5 ಲಕ್ಷ ಕಟ್ಟಬೇಕು, 5 ಲಕ್ಷ ಲೋನಿಗೆ ಹೋಗಬೇಕು. ಬಟ್ ಲೋನು ನಾವೇ ಹೋಗ್ಬೇಕಾಗತ್ತೆ. ಅದು ಒಂದು. ಇಲ್ಲಿ ನಾವು ಕಟ್ಟೋದು ಬರೀ 50,000, 1 ಲಕ್ಷ. ಮನೆ ಲೋನ್ ನಮಗೆ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದ್ದರೆ ಬೇರೆ ಕಡೆ ನೋಡ್ತೀವಿ, ತೊಗೊಂಡ್ಬಂದು ಕಟ್ತೀವಿ. ಅಮೌಂಟು ನಾವು ಕಟ್ಟೋ ರೀತಿಯಲ್ಲಿ ಇರುತ್ತೆ. ಅಲ್ಲಿ ಬರೀ ಸ್ಥಳವಾಗಿರುತ್ತೆ, ಇಲ್ಲಿ ನಾವು ಮನೆ ಸೇರಿಕೊಳ್ಳುವಂಥ ಕೆಲಸದಲ್ಲಿರ್ತೀವಿ. ಎರಡನೇದು ನೋಡ್ತೀವಿ, ನಾವು ಮನೇನ ವರ್ಷಕ್ಕೊಂದ್ಸತಿ ಅವಾಗವಾಗ ಮನೇನ ನಾವು ಚೇಂಜ್ ಮಾಡೋದು ಬೇಕಾಗಿರಲ್ಲ. ಸೊ ನಮ್ಮ ಸ್ವಂತ ಮನೆಯಲ್ಲಿ ಇರ್ತೀವಿ. ಮತ್ತು ಅವಾಗವಾಗ ನಾವು ಪೇಂಟ್ ಹೊಡೆದು ಮತ್ತು ಖಾಲಿ ಮಾಡ್ಕೊಂಡು ಹೋಗುವಂಥ ಒಂದು ಕಷ್ಟ ನಮಗಿರಲ್ಲ. ಮೂರನೇದಾಗಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಕಟ್ಟುವಂಥ ರೆಂಟು ಬಾಡಿಗೆನ ನಾವು ಅಲ್ಲಿ EMI ಆಗೋ ಇಲ್ಲ ಬೇರೆ ಎಲ್ಲಿ ನಾವು ಕಾಸು ತೊಗೊಂಡಿದ್ದೀವೋ ಅಲ್ಲಿ ಕಟ್ಟಬೇಕಾದ್ರೆ ನಮಗೆ ಮನೆ ಸ್ವಂತ ಆಗುತ್ತೆ. ಆಮೇಲೆ ನಮಗಂತ ಒಂದು ಮನೆ ಕಂಪಲ್ಸರಿ ಇರುತ್ತೆ. ಸೊ ಹಿಂಗಾಗಿ ಹಲವಾರು ವಿಷಯಗಳು ನಮಗೆ ಪ್ಲಸ್ ಆಗುತ್ತೆ. ಸೊ ಎಲ್ಲೆಲ್ಲಿ ನಮಗೆ ತೊಂದರೆ ಆಗಿದೆಯೋ ಅದನ್ನು ನಮ್ಮ ಹೋರಾಟ ಮುಖಾಂತರ ಸರಿಪಡಿಸ್ಕೊಂಡು ಬಂದಿದ್ದೀವಿ. ಸರಿ ಆಗುವಂಥ ಸಂದರ್ಭದಲ್ಲಿ ನಮ್ಮ ಇನ್ನೂ ಹೋರಾಟ ಮೈಂಡಲ್ಲೇ ನಾವು ಇದ್ದರೆ ನಮ್ಗೆ ಇನ್ನೂ ಪ್ರಶ್ನೆಗಳೇ ಉಂಟಾಗುತ್ತೆ. ಹಲವಾರು ಜನಕ್ಕೆ ಪ್ರಶ್ನೆನೇ ಬರ್ತಾ ಇರುತ್ತೆ. ಆ ಮೈಂಡಲ್ಲಿ ಇನ್ನೂ ತನಕ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಬರಬೇಕು, ಯಾವುದಲ್ಲಿ ನಮಗೆ ಕಡಿಮೆ, ಯಾವುದಲ್ಲಿ ನಮಗೆ ಪ್ರಾಬ್ಲಮ್ ಆಗಿದೆಯೋ ನಾವು ಹೋರಾಟ ಮಾಡ್ತೀವಿ, ಅದನ್ನು ಸರಿಪಡಿಸ್ಕೊಳ್ತೀವಿ, ಸರಿಯಾದ ದಾರಿನ ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ಒಂದೇ ದಾರಿಯಲ್ಲಿ ನಾವು ಕೂತ್ಕೊಂಡಿದ್ರು ಕೂಡ ಆಗಲ್ಲ. ಸೊ ಹಂಗಾಗಿ ಮನೆ ನಾವು ತೊಗೊಳ್ಳುವಂಥ ಮನೆ ರೇಟ್ ನೀವು ಹೊರಗಡೆ ಕೇಳಿದ್ರೆ ಅದು ಬೇರೆ ರೀತಿಯಲ್ಲಿರುತ್ತೆ. ಸೊ ಹಂಗಾಗಿ ನಮಗೆ ವ್ಯಾಲ್ಯೂಯೇಷನ್ ಇದೆ. ಧನ್ಯವಾದ.